ಮೊಘಲರಿಗೆ ಸೆಡ್ಡು ಹೊಡೆದು ಸನಾತನಕ್ಕೆ ಮರುಜೀವ ನೀಡಿದ ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜ್ 1660 ಜುಲೈ 10ರಂದು ತಾನು ಗೆದ್ದ ಪನ್ಹಾಲ ಕೋಟೆಗೆ ಭೇಟಿ ನೀಡುತ್ತಾರೆ. जय शिवाजी जय भवानी 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 जय शिवाजी जय भवानी जय शिवाजी जय भवानी शिवाजी 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 जयतु जयतु शिवराज लोकाधीश महाराज महाराज हिंदू धर्मದ ರಕ್ಷಕ ಭವ್ಯ ಭಾರತದ ಮಹಾತೇಜ ಮಹಾತೇಜ ಅನ್ಯಾಯದ ಮೇಲೆ ಅಪ್ಪರಿಸಿದ ಶೂರ ಸ್ವರಾಜ್ಯವೆಂಬ ಕಿರೀಟ ಧರಿಸಿದ ಮಹಾವೀರ ವಿಜಯ ಧ್ವಜ ಹಾರಿಸಿದ ರಣಧೀರ ಕಾಲನ ಕೂಗಿಗೂ ನೀನೆ ಪ್ರಹಾರ ಜೈ ಶಿವಾಜಿ ಜೈ ಭವಾನಿ ಜೈ ಶಿವಾಜಿ ಜೈ ಭವಾನಿ ಜೈ ಶಿವಾಜಿ ಜೈ ಭವಾನಿ ಜೈ ಶಿವಾಜಿ ಜೈ ಭವಾನಿ ಜಯ ಶಿವಾಜಿ ಜೈ ಶಿವಾಜಿ ಜೈ ಶಿವಾಜಿ ಜಯ ಭವಾನಿ ಜೈ ಭವಾನಿ ಜೈ ಭವಾನಿ ಜಯ ಶಿವಾಜಿ ಜೈ ಶಿವಾಜಿ ಜೈ ಶಿವಾಜಿ ಜಯ ಭವಾನಿ ಜೈ ಭವಾನಿ ಜೈ ಭವಾನಿ ಸಿಂಹದಂತೆ ಗರ್ಜಿಸಿದ ಪರಮಶೂರನು ಮೊಘಲರ ಬಗ್ಗು ಬಡಿದ ಸಾರ್ವಭೌಮನು ಸಿಂಹದಂತೆ ಗರ್ಜಿಸಿದ ಪರಮಶೂರನು ಮೊಘಲರ ಬಗ್ಗು ಬಡಿದ ಸಾರ್ವಭೌಮನು ಆಂಗ್ಲರ ಸೈನ್ಯವನ್ನು ಚದುರಿಸಿದ ಚತುರನು ಹಿಂದೂ ಧರ್ಮ ಕೀರ್ತಿಯ ಬೆಳಗಿದ ಕುವರನು ಗುಡುಗಿನ ಆರ್ಭಟಕ್ಕೆ ದಿಕ್ಕುಗಳ ನಡಗಿಸುತ್ತ ಗೆಲುವಿನ ನಗೆಯನ್ನು ನಾಡಿಗೆ ನೀಡುತ್ತ ಬಂದ ನೋಡು ಪ್ರಜಾಪಾಲಕ ಬಂದ ನಮ್ಮ ಶಿವರಾಜ ಜಯ ಶಿವಾಜಿ ಜೈ ಶಿವಾಜಿ ಜೈ ಶಿವಾಜಿ ಜಯ ಭವಾನಿ ಜೈ ಭವಾನಿ ಜೈ ಭವಾನಿ ಜಯ ಶಿವಾಜಿ ಜೈ ಶಿವಾಜಿ ಜೈ ಶಿವಾಜಿ ಜಯ ಭವಾನಿ ಜೈ ಭವಾನಿ ಜೈ ಭವಾನಿ ಇವರೇ ಸಿದ್ದಿ ಜೌಹಾರ್, ಬಿಜಾಪುರದ ಸೇನಾ ನಾಯಕ. ಗಪ್ ಚುಪ್, ನನಗೆ ಮಾಹಿತಿ ಬಂದಿದೆ. ಶಹಜಿ ಭೋಸ್ಲೆಯ ಮಗ ಶಿವಾಜಿ ಪನ್ಹಾಲ ಕೋಟೆಯಲ್ಲಿ ತಂಗಿದ್ದಾನೆ. ಗೇರು ಖಾನ್, हाँ साहब हुजूर बोलिए. ನಮ್ಮೆಲ್ಲ ಸೈನ್ಯವನ್ನು ಜೋಡಿಸಿ ಪನ್ಹಾಲ ಕೋಟೆಗೆ ಮುತ್ತಿಗೆ ಹಾಕಿ. ನಮ್ಮ ಸೈನ್ಯವೆಷ್ಟು? 20,000 ಕುದುರೆ ಆಳು, 40,000 ಪೈದಲು ಸೇನಾ, 5,000 ನಾಯಕ್ಕೆ ಸಾಬ್ ನಾಯಕ್. ವಾರೇ ವಾ, ಇಷ್ಟು ದೊಡ್ಡ ಸೈನ್ಯವನ್ನು ಎದುರಿಸ್ತಾನ ಆ ಶಿವಾಜಿ? ಪಕ್ಕಾ ಸಿಕ್ಕ, ಶಿವಾಜಿ ಸಿಕ್ಕ. ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಎಲ್ಲರೂ ನಡೆಯಿರಿ, ಪನ್ಹಾಲ ಕೋಟೆಗೆ ತರಫ್ ಸೇನಾ ಕೋ ಚಲಾओ. ಮುತ್ತಿಗೆ ಹಾಕಿ. ಅನಾಹುತವಾಯಿತು ಮಹಾರಾಜ್, ಅನಾಹುತವಾಯಿತು. ಬಿಜಾಪುರದ ಸೇನಾ ನಾಯಕ ದೊಡ್ಡ ಸೈನ್ಯದೊಂದಿಗೆ ನಮ್ಮ ಕೋಟೆಯನ್ನು ಸುತ್ತುವರೆದಿದ್ದಾನೆ. ಸರಿ, ನಮ್ಮ ಸೈನ್ಯವೆಷ್ಟು? ಮಹಾರಾಜ್, ಕುದುರೆ ಸವಾರರು 500, ಪದಾತಿ ಸೈನಿಕರು 2,000. ಇಷ್ಟು ಸೈನ್ಯದೊಂದಿಗೆ ಸಿದ್ದಿ ಜೌಹಾರನ್ನು ಎದುರಿಸಲು ಸಾಧ್ಯವಿಲ್ಲ. ಉಪಾಯ ಮಾಡಬೇಕು. ಮಹಾರಾಜ್, ನೀವು ಕೋಟೆಯಿಂದ ತಪ್ಪಿಸಿಕೊಳ್ಳಿ. ಅದು ಹೇಗೆ?
ಆ ಜೌಹಾರ್ ಸೇನೆ ಈ ಕೋಟೆಯನ್ನು ಸುತ್ತುವರೆದಿದೆ. ಮಹಾರಾಜ್, ಈ ಕೋಟೆಯಲ್ಲಿ ನಿಮ್ಮಂತೆ ಇರುವ ಶೌರಿಕ್ ಸಮಾಜದ ಧೀರಯೋಧನಿದ್ದಾನೆ. ಅವನಿಗೆ ನಿಮ್ಮಂತೆ ವೇಷ ಹಾಕಿ. ಆಯ್ತು ಆಯ್ತು, ಈ ತಕ್ಷಣ ಬರಲು ಹೇಳಿ. ಮಹಾರಾಜರಿಗೆ ಜಯವಾಗಲಿ. ವಿಷಯ ತಿಳಿಯಿತು. ನಿಮಗಾಗಿ ನಾನು ಯಾವ ತ್ಯಾಗಕ್ಕಾದರೂ ಸಿದ್ಧ. ಶಿವ, ನೀನು ನನ್ನಂತೆ ವೇಷ ಧರಿಸಿ ನಾಳೆ ನಸುಗತ್ತಲಿನಲ್ಲಿ ಕುದುರೆಯನ್ನೇರಿ ಇಬ್ಬರು ಮಿತ್ರರೊಂದಿಗೆ ದಕ್ಷಿಣಕ್ಕೆ ದೌಡಾಯಿಸಬೇಕು. ಆಗ ನಾನು ಉತ್ತರ ದಿಕ್ಕಿನಿಂದ ಹೊರಹೋಗುತ್ತೇನೆ. ಆಗಲಿ ಮಹಾರಾಜ, ಹಾಗೆ ಮಾಡುತ್ತೇನೆ. ಇದು ನನ್ನ ಭಾಗ್ಯ. वो है शिवाजी, भाग रहा है, पकड़ो उसे। शिवाजी को पकड़ लिया। वाह, शिवाजी मिल गया। शिवाजी सिक बिटा। ಸಾಬ್ ಸಾಬ್, ये ಶಿವಾಜಿ नहीं, ये मुझे मालूम है. ನನಗೆ ಗೊತ್ತು, ಇವನು ಶಿವಕಾಶಾದ್, ಶೌರಿಕ ಸಮಾಜದ ಸೈನಿಕ. अरे ये कैसा? ಶಿವಾಜಿ ಹೆಂಗೆ ಇದ್ದಾನಲ್ಲ? ಶಿವಾಜಿ ಅಲ್ವಾ? नहीं साहब, ये शेर नहीं, ಕುತ್ತಾ ಹೇ ಕುತ್ತಾ. ನೀವು ಹಿಡಿದದ್ದು ಸಿಂಹ ಅಲ್ಲ. ಮೋಸ ಮಾಡಿದ್ರು ಮೋಸ, ಧೋಕಾ ದಿಯಾ ಧೋಕಾ. ಮೋಸ ಮೋಸ, ಶಿವಾಜಿನೇ ಧೋಕಾ ದಿಯಾ. ಶಿವಾಜಿ ತಪ್ಪಿಸಿಕೊಂಡ. ಛೇ, ಹೌದು, ನಾನು ಶಿವಾಜಿ ಮಹಾರಾಜನಲ್ಲ, ಶಿವಕಾಶಾದ್. ಸನಾತನ ಧರ್ಮದ ರಕ್ಷಣೆಗೆ ನಿಂತ ನಮ್ಮ ಮಹಾರಾಜರು ಬದುಕಿದರೆ ಹಿಂದೂ ಸಾಮ್ರಾಜ್ಯ ಪ್ರಜ್ವಲಿಸುತ್ತೆ. ಶಿವಾಜಿ ಮಹಾರಾಜ್ಗಾಗಿ, ಹಿಂದೂ ಸಾಮ್ರಾಜ್ಯಕ್ಕಾಗಿ ನಮ್ಮಂಥ ಸಾವಿರಾರು ಯೋಧರು ಪ್ರಾಣತ್ಯಾಗ ಮಾಡಲು ಸಿದ್ಧ. ಜೈ ಶಿವಾಜಿ, ಜೈ ಸನಾತನ. ಆ ಶಿವಾಜಿಗಾಗಿ, ನಿನ್ನ ಸನಾತನಕ್ಕಾಗಿ ಸಾಯಿ. ಜೈ ಶಿವಾಜಿ, ಜೈ ಸನಾತನ. आरंभ है प्रचंड, प्रचंड बोल मस्तकों के झुंड, आज जंग की घड़ी की तुम गुहार दो. आन बान शान या की जान का हो दान, आज एक धनुष के बाण पे उतार दो. निर्णय होगा अब कि कौन पहनेगा मुकुट और कौन झुकाएगा सिर. अब चल पड़ा सारथी कृष्ण का रथ और बरसेंगे अर्जुन के तीर. मेरे भाई मेरे शत्रु बनकर सामने खड़े हैं और गुरु द्रोण पितामह मेरे पूजनीय और बड़े हैं. कैसे उठाऊं उनके सामने शस्त्र. मन करे सो प्राण दे, जो मन करे सो प्राण ले. वही तो एक सर्वशक्तिमान है, विश्व की पुकार है, ये भागवत का सार है, ये युद्ध ही तो वीर का प्रमाण है. कौरवों की भीड़ हो या पांडवों का नीड़ हो, जो लड़ सका है वो ही तो